ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲ ಒಂದು ಕಡೆ ಇವತ್ತಿನ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೋಡ್ತೀರಾ, ಸರ್ಕಾರಗಳ ತೀರ್ಮಾನಗಳು ಎಷ್ಟೆಷ್ಟು ನಮ್ಮ ಒಂದು ನಾವು ಕಟ್ಟುವಂಥ ಟ್ಯಾಕ್ಸ್ಗಳನ್ನ ಎಲ್ಲೆಲ್ಲಿ ಪೋಲ್ಗಳು ಮಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ಜಾತಿ ಗಣತಿ ಜನಗಣತಿ ಅಂತ ಹೇಳ್ಕೊಂಡು ಇವತ್ತು ಎಲ್ಲ ಮನೆ ಮನೆಗೂ ಬರ್ತಿದ್ದಾರೆ. ಎಲ್ಲ ಒಂದು ಕಡೆ ಶಿವಮೊಗ್ಗದ ಒಂದು ಆಜಾದ್ ನಗರದ ಒಂದು ಕ್ಲರ್ಕ್ ಪೇಟೆಯಲ್ಲಿ ಏನು ಜಾತಿ ಗಣತಿ ಮಾಡುವಂಥ ಸಂದರ್ಭ ಮನೆ ನುಗ್ಗಿ ಏನು ದರೋಡೆ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಆ ಸ್ಥಳೀಯರು ಥಳಿತ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಜವಾಬ್ದಾರಿಯುತವಾದಂಥ ಸರ್ಕಾರಗಳು ಎಲ್ಲ ಒಂದು ಕಡೆ ಎಡುತ್ತಿದ್ದಾವೆ. ಎಲ್ಲ ಒಂದು ಕಡೆ ಇವತ್ತು ಹಳ್ಳಿಗಳಲ್ಲಿ ಅಲ್ಲಿನ ಒಂದು ಸುತ್ತಮುತ್ತಲಿನ ಶಾಲೆಗಳ ಶಿಕ್ಷಕರನ್ನ ನೇಮಕ ಆಗುತ್ತೆ. ಆದರೆ ನಗರ ಪಟ್ಟಣಗಳಲ್ಲಿ ಏನು ಗೊತ್ತು, ರಾಜ್ಯದ 224 ಕ್ಷೇತ್ರಗಳಲ್ಲೂ ತಾಲೂಕುಗಳಲ್ಲಿ ಯಾವ್ಯಾವ ರೀತಿ ಅಧಿಕಾರಿಗಳು ಇದ್ದಾರೆ, ಯಾವ್ಯಾವ ರೀತಿ ಇದ್ದಾರೆ ಯಾರು ಗೊತ್ತಿದೆ. ಎಲ್ಲ ಒಂದು ಕಡೆ ಯಾರು ಐ ಡಿ ಕಾರ್ಡ್ ನಿಮ್ಮ ಮನೆಗೆ ಬಂದರೆ ಪರೀಕ್ಷೆ ಮಾಡಿ, ಐ ಡಿ ಕಾರ್ಡ್ ಇದೆಯಾ ಇಲ್ವಾ, ಸೀಲ್ ಇದೆಯಾ ಅದ್ರ ಮೇಲೆ ಇಲ್ವಾ ಅಂತ. ಎಲ್ಲ ಒಂದು ಕಡೆ ಸರ್ಕಾರಗಳು ಕ್ರಮಗಳನ್ನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಎಡುತ್ತಿದೆ. ಎಲ್ಲ ಒಂದು ಕಡೆ ಸರ್ಕಾರಗಳು ಅವರವರ ಒಂದು ಆಸ್ತಿಗಳನ್ನ ಒಂದು ಗಣತಿ ಮಾಡಬೇಕು. ಅದು ಬಿಟ್ಟು ಇವತ್ತು ಏನು ಮಾಡ್ತಿದ್ದಾರೆ, ಜನಸಾಮಾನ್ಯರ ಒಂದು ಜಾತಿ ಗಣತಿ ಜನಗಣತಿ ಮಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ, ಇವತ್ತಿನ ರಾಜಕಾರಣಿಗಳು ಏನಿದ್ದಾರೆ ಅವರ ಒಂದು ಕೋಟಿ ಒಂದು ಅವರು ಚುನಾವಣೆಯ ಸಂದರ್ಭದಲ್ಲಿ ಕೊಡುವಂಥ ಲೆಕ್ಕ ಒಂದಾದರೆ, ಅವರು ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಚುನಾಯಿತ ಜನಪ್ರತಿ ಆದಮೇಲೆ ಯಾವ ರೀತಿ ತಮ್ಮ ಒಂದು ಹಣವನ್ನು ದುಪ್ಪಟ್ಟು ಮಾಡ್ಕೋತಾರೆ, ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಕೊಟ್ಟರು, ಇವತ್ತು ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಯಾವ ರೀತಿ ಹಣವನ್ನು ಆಸ್ತಿಗಳನ್ನ ಸಂಪಾದನೆ ಮಾಡ್ತಿದ್ದಾರೆ ಎಲ್ಲವೂ ಬಗ್ಗೆ ಇವತ್ತು ರಾಜ್ಯದ ಜನತೆ ಮುಂದೆ ತೆರೆದಿಡಬೇಕು. ಎಲ್ಲವೂ ಇವತ್ತು ಅದು ಬಿಟ್ಟು ಇವತ್ತು ಸರ್ಕಾರಗಳು ಇವತ್ತು ಇಂದಿನ ದಿನಗಳಲ್ಲಿ ಏನು ಗಣತಿ ಮಾಡುವಂಥ ಸಂದರ್ಭದಲ್ಲಿ 120 ಕೋಟಿ ಖರ್ಚು ಮಾಡಿತ್ತು ಇಂದಿನ ಸರ್ಕಾರಗಳು. ಇವತ್ತು ಜಾತಿ ಗಣತಿ ಮಾಡೋಕ್ಕೋಸ್ಕರ 400 ಕೋಟಿ ಸ್ಯಾಂಕ್ಷನ್ ಮಾಡಿ ಹತ್ತಿರ 60 ಕೋಟಿ ರಿಲೀಸ್ ಮಾಡಿದೆ. ಎಲ್ಲ ಒಂದು ಕಡೆ ಇವತ್ತು ಸರ್ಕಾರಗಳು ಎಲ್ಲ ಒಂದು ಕಡೆ ಪ್ರಶ್ನೆ ಮಾಡುವಂಥದ್ದಲ್ಲಿ ಎಲ್ಲ ಒಂದು ಕಡೆ ಪುಣ್ಯಾತ್ಮ ತಂದೆ ತಾಯಿಗಳು ಮತ್ತು ನಾಗರಿಕರುಗಳು ನಮ್ಮಂಥ ಯುವಕರು ವಿದ್ಯಾವಂತರುಗಳು ಎಲ್ಲ ಒಂದು ಕಡೆ ಎಡುತ್ತಿದ್ದೀವಿ. ಇವತ್ತು ಸರ್ಕಾರಗಳು ಅವರವರ ಒಂದು ಮತ ಬ್ಯಾಂಕಿಗೋಸ್ಕರ ಮಾಡ್ಕೋತಿದ್ದಾರೆ ಹೊರತು ಇವತ್ತು ಜನಸಾಮಾನ್ಯರಿಗೆ ಇದರಿಂದ ಏನು ಪ್ರಯೋಜನ ಇಲ್ಲ. ರೈತನಾಗೇ ಇದ್ದಾನೆ, ರಾಜಕಾರಣಿಗಳಾಗೇ ಇದ್ದಾರೆ, ಕೂಲಿ ಕಾರ್ಮಿಕರು ಶ್ರಮಿಕರು ಅವರೇ ಇದ್ದಾರೆ. ಇಲ್ಲಿ ಯಾರು ಮೇಲೆ ಬರ್ತಾನೆ ಇಲ್ಲ. ಇವತ್ತು ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಇವತ್ತು ರಾಜಕಾರಣಿಗಳ ಕೈಗೊಂಬೆ ಇವತ್ತು ಪ್ರಜಾಪ್ರಭುತ್ವ ಆಗಿದೆ. ಇಂದಿನ ದಿನಗಳಲ್ಲಿ ರಾಜರನ್ನು ಪ್ರಶ್ನೆ ಮಾಡುವಂಥದ್ದು ಪ್ರಜಾನೀತಿ ಆಗಿತ್ತು. ಇವತ್ತಿನ ದಿನಗಳಲ್ಲಿ ಇವತ್ತು ನಾಯಕರುಗಳು ಇವತ್ತು ರಾಜಕಾರಣಿಗಳು ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ. ಐಷಾರಾಮಿ ಬಂಗ್ಲೆ, ಐಷಾರಾಮಿ ಕಾರು, ಐಷಾರಾಮಿ AC ಹೋಟೆಲ್ಗಳು, ಐಷಾರಾಮಿ ಫ್ಲೈಟ್ಗಳು, ಐಷಾರಾಮಿ ವಿದೇಶಿ ಪ್ರವಾಸಗಳು ಎಲ್ಲ ಒಂದು ಕಡೆ ಇವ್ರಿಗೆ ಎಲ್ಲಿ ಬರ್ತಿದೆ ದುಡ್ಡು. ನಾವು ಕಟ್ಟುವಂಥ ಇಡೀ ರಾಜ್ಯದ 7.5 ಕೋಟಿ ಜನತೆ ಕಟ್ಟುವಂಥ ಟ್ಯಾಕ್ಸ್ ಏನಿದೆ, ಆ ಟ್ಯಾಕ್ಸಿಂದ ಇವತ್ತು ಏನು ರಾಜಕಾರಣಿಗಳು ಇವತ್ತು ಆಡಳಿತನ ಮಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ಇವ್ರು ತಗೊಳ್ಳುವಂಥ ಸಂಬಳನೂ ಸಹ ನಾವು ಕಟ್ಟುವಂಥ ಟ್ಯಾಕ್ಸು. ಆದರೆ ಜಾತಿ ಗಣತಿ ಜನಗಣತಿಯಿಂದ ಏನು ಉಪಯೋಗ? ಇವತ್ತು ಜನಗಣತಿ ಮಾಡಿದರೆ ಯಾರಿಗೂ ಉಪಯೋಗ? ಇವತ್ತು ಜನಗಣತಿ ಮಾಡಿದರೆ ರಾಜಕಾರಣಿಗಳಿಗೂ ಉಪಯೋಗ, ಅವರ ಒಂದು ಮತ ಬ್ಯಾಂಕಿಗೂ ಉಪಯೋಗ. ಇವತ್ತು ಜಾತಿ ಗಣತಿ ಮಾಡಿದರೆ ಜಾತಿಗಳಲ್ಲೇ ತಂದಿಟ್ಟು ಬೆಂಕಿ ಹಚ್ಚಿಬಿಟ್ಟು ಇವತ್ತು ಗಣೇಶ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಬೆಂಕಿ ಹಚ್ತಾರೆ, ಇಲ್ಲೆಲ್ಲೋ ಧರ್ಮಗಳಲ್ಲಿ ಬೆಂಕಿ ಹಚ್ತಾರೆ, ಇನ್ನೆಲ್ಲೋ ಪಟಾಕಿಯಲ್ಲಿ ಬೆಂಕಿ ಅಲ್ಲೆಲ್ಲಿ ರಾಜ್ಯಗಳಲ್ಲಿ ಬೆಂಕಿ ಹತ್ತಿಸ್ತಾರೆ. ಭಾಷೆಗಳಲ್ಲಿ ಇವತ್ತು ರಾಜಕಾರಣಿಗಳು ಬೆಂಕಿ ಹತ್ತಿಸಿ ಅವರವರು ಇವತ್ತು AC ಹೋಟೆಲ್ಗಳಲ್ಲಿ ಸೌಹಾರ್ದವಾಗಿ ಕಾಫಿ ಟೀ ತಿಂಡಿ ತಿಂತಾರೆ. ಆದರೆ ನಮಗೆ ಯಾವ ಗೊತ್ತಿಲ್ಲ ರೈತರಿಗೆ. ಇವತ್ತು ರೈತರುಗಳು ಹಳ್ಳಿಗಾಡಿನ ನನ್ನ ಸ್ನೇಹಿತರುಗಳು ನಾನು ಆ ಪಕ್ಷ ನಾನು ಈ ಪಕ್ಷ ಅಂತ ಕಿತ್ತಾಡ್ಕೊಂಡು ಜಾತಿ ಧರ್ಮ ಭಾಷೆ ಅಂದ್ಕೊಂಡು ಕಿತ್ತಾಡ್ಕೊಂಡು ಇವತ್ತು ನಾವು ಸಾಯ್ತೀವಿ. ಇವತ್ತು ರಾಜಕಾರಣಿಗಳು ಸಾಯಲ್ಲ. ಇವತ್ತು ಈ ಒಂದು ಜನಗಣತಿಯಿಂದ ಇವತ್ತು ಎಷ್ಟೆಷ್ಟು ತೊಂದರೆಗಳಾಗಿದೆ. ನನ್ನ ವಿಡಿಯೋ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಬೇಕು. ಮೊದಲು ನೀವು ಸತ್ತ ಪ್ರಜೆಗಳಾಗಿದ್ದೀರ, ಮೊದಲು ಪ್ರಜ್ಞಾವಂತರಾಗಬೇಕು. ನಾಡಿನ ಯುವಕರುಗಳಿಗೆ ಪ್ರಜ್ಞಾವಂತಿಕೆ ಬರಬೇಕು, ಅಂಬೇಡ್ಕರ್ ಸಂವಿಧಾನವನ್ನು ತಿಳ್ಕೋಬೇಕು. ಅದು ಬಿಟ್ಟು ಇವತ್ತು ಈ ಜಾತಿ ಗಣತಿ ಸ್ವಾಮಿ, ಜಾತಿ ಮುಖ್ಯಮಂತ್ರಿಗಳೇ, ಜಾತಿ ಗಣತಿಯಿಂದ ಏನು ಉಪಯೋಗ ಆಗ್ತಿದೆ? ಏನು ಉಪಯೋಗ ಇದೆ? ಇವತ್ತು ಮನೆಗಳಿಗೆ ನುಗ್ಗಿ ದರೋಡೆಗಳಾಗ್ತಿದೆ, ಹಲ್ಲೆಗಳಾಗ್ತಿದೆ, ಮತ್ತು ಏನು ಅವರ ಅತ್ಯಾಚಾರಗಳಾಗ್ತಿದೆ. ಯಾರು ಇದಕ್ಕೆ ಜವಾಬ್ದಾರಿ? ರಾಜ್ಯದ ಜನತೆಗಳ ರಕ್ಷಣೆ ಯಾವುದು? ಇದರಿಂದ ಅವ್ರು ಕೇಳುವಂಥ ಪ್ರಶ್ನೆಗಳು ಇಷ್ಟಿಷ್ಟುದ ಲಿಸ್ಟ್ಗಳು. ಏನು ರೈತ ಎಲ್ಲಿ ಸಂಪಾದನೆ ಮಾಡಿಟ್ಟಿರ್ತಾನೆ? ನೀವುಗಳೇನೋ ಕೋಟಿಗಟ್ಟಲೆ ಮಾಡಿಟ್ಟಿರ್ತೀರ ರಾಜಕಾರಣಿಗಳು. ನಿಮ್ಮ ಒಂದು ಆಸ್ತಿ ಹಣವನ್ನು ಶೀಘ್ರದಲ್ಲೇ ನೀವು ಯಾವ ರೀತಿ ಸಂಪಾದನೆ ಮಾಡಿದ್ರಿ ಅದನ್ನು ಬಿಡಿ, ರಾಜ್ಯದ ಜನತೆ ಮುಂದೆ ಬಿಟ್ಟು. ಅದು ಬಿಟ್ಟು ಇವತ್ತು ಜನಗಳಿಗೆ ಬೆಂಕಿ ಹಚ್ಕೊಂಡು ಜಾತಿ ಗಣತಿ ಜನಗಣತಿ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ಕೊಂಡು
ಉದ್ದುದ್ದ ಭಾಷಣ ಬಿಗಿತೀರಾ? ಎಲ್ಲಿ ಆರ್ಥಿಕತೆ, ಎಲ್ಲಿ ಶೈಕ್ಷಣಿಕ, ಎಲ್ಲಿ ಸಾಮಾಜಿಕ, ಎಲ್ಲಿ ಬದ್ಧತೆ ಇದೆ ಇವತ್ತು ಸಮಾಜದಲ್ಲಿ ಯಾವ ಒಂದು ಜನಾಂಗಕ್ಕೆ ಇವತ್ತು ರಕ್ಷಣೆ ಇದೆ, ಯಾವ ಒಂದು ಧರ್ಮಕ್ಕೆ ರಕ್ಷಣೆ ಇದೆ, ಯಾವ ಒಂದು ಭಾಷೆಗೆ ರಕ್ಷಣೆ ಇದೆ? ಎಲ್ಲೆಲ್ಲಿ ತೊಂದರೆಗಳಾಗಿದೆ, ಅಸ್ಪೃಶ್ಯತೆ, ಬಡತನ ಮತ್ತು ಆರೋಗ್ಯದ ವ್ಯವಸ್ಥೆ ಎಲ್ಲ ಕಡೆನೂ ಇದಿದೆ. ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಗಮನ ಕೊಡಿ. ಅದು ಬಿಟ್ಟು ಇವತ್ತು ಏನು ಜಾತಿ ಜನಗಣತಿ ಅಂತ ಹೇಳ್ಕೊಂಡು ಇವತ್ತು ಜನಸಾಮಾನ್ಯರ ಮುಂದೆ ಆ ದುಡ್ಡನ್ನು ಯಾಕೆ ಲೂಟಿ ಮಾಡ್ತಿದ್ದೀರಾ? ಇವತ್ತು ಜನಸಾಮಾನ್ಯರಿಗೆ ಎಲ್ಲವೂ ಗೊತ್ತಾಗಬೇಕು. ಎಲ್ಲೋ ಒಂದು ಕಡೆ ನಮ್ಮಂಥ ಪ್ರಜ್ಞಾವಂತರುಗಳು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ತಲುಪುವರೆಗೂ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಎಲ್ಲ ಒಂದು ಕಡೆ ಸ್ವಾಮಿ ಮುಖ್ಯಮಂತ್ರಿಗಳೇ, ಇದರಿಂದ ಜನಗಳಿಗೆ ಏನು ಉಪಯೋಗ ಇಲ್ಲ. ನೀವು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಗೆ ಬೇಕಾಗಿರುವಂಥ ನಿರುದ್ಯೋಗದ ವ್ಯವಸ್ಥೆನ ನಿರ್ಮೂಲನೆ ಮಾಡಿ, ಅವ್ರಿಗೆ ಬೇಕಾಗಿರುವಂಥ ಆಹಾರವನ್ನು ಕೊಡಿ, ಅಕ್ಕಿಗಳನ್ನ ಇನ್ನಷ್ಟು ಜಾಸ್ತಿ ಕೊಡಿ, ಮತ್ತು ಅವ್ರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳೇನಿದೆ ಅದನ್ನು ಕೊಡಿ. ಅಕ್ಕಿ ರೇಟು, ರಾಗಿ ರೇಟು, ಗೋಧಿ ರೇಟು, ನನ್ನ ರೈತನಿಗೆ ಏನು ಅವನು ಬೆಳೆದಂಥ ಬೆಳೆಗೆ ದುಪ್ಪಟ್ಟು ಬೆಲೆ ಕೊಡಿ. ಇವತ್ತು ಮಧ್ಯವರ್ತಿಗಳಿಂದ ದೂರ ಇಡಿ. ಅದು ಬಿಟ್ಟು ಇವತ್ತು ಜಾತಿ ಗಣತಿ, ಜನಗಣತಿ ಅಂತ ಏನು ಸ್ವಾಮಿ? ಇದರಲ್ಲಿ ಯಾವ ಗಣತಿ? ಡಿ.ಕೆ. ಶಿವಕುಮಾರ್ ಅವರೇ ತಾವು ಇಷ್ಟುದ್ದ ಉದ್ದ ಹೇಳ್ತಿದ್ದೀರಾ. ಇದು ಜನಕ್ಕೆ ಯಾವ ರೀತಿ ಅಂತ ಅವರೇ ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ರಾಜಕಾರಣಿಗಳೇ ಈ ಥರ ಹೇಳಿದ್ರೆ ನಾಡಿನ ಜನತೆಗಳ ಪರಿಸ್ಥಿತಿಯನ್ನು ಎಲ್ಲ ಒಂದು ಕಡೆ ಇವತ್ತು ಜನಸಾಮಾನ್ಯರಿಗೆ ಇದರಿಂದ ಏನೂ ಉಪಯೋಗ ಇಲ್ಲ, ರಾಜಕಾರಣಿಗಳಿಗೂ ಉಪಯೋಗ. ಎಲ್ಲ ಒಂದು ಕಡೆ ಇದು ಎಲ್ರಿಗೂ ತಿಳಿಬೇಕು ಅಂತೇಳಿ ನನ್ನ ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.